ನಾನು ಆರಾಧಿಸುವಂಥ ದೇವರು ಆತನು ಬಹಳ ಬಹಳ ಒಳ್ಳೆಯವನಾಗಿದ್ದಾನೆ. ಈ ವಾರವೆಲ್ಲ ಕರ್ತನಾದ ದೇವರು ನಮ್ಮ ಸಂಗಡ ಇದ್ದು ನಮ್ಮ ನಡೆಸಿದ್ದಾನೆ. ಆಮೇಲೆ ನಮ್ಮ ನಡೆಸುತ್ತಾ ಆತನು ಬಂದಿದ್ದಾನೆ. ಇವತ್ತು ನಾವು ಜೀವಂತವಾಗಿ ಇದ್ದೇವೆ ಅಂತಂದರೆ ಆತನ ಕೃಪೆ ಮಾತ್ರನೇ. ಈ ದಿನ ಕರ್ತನು ನಮಗೆ ಕೊಡುವಂಥ ವಾಕ್ಯ ಏನಂತಂದರೆ, ಯಾಜಕ ಕಾಂಡದಲ್ಲಿ 27ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, 20 ವರ್ಷದಿಂದ 60 ವರ್ಷದ ಪರ್ಯಂತರ ವಯಸ್ಸುಳ್ಳ ಪುರುಷರು 50 ರೂಪಾಯಿಗಳನ್ನು, ಸ್ತ್ರೀಗೋಸ್ಕರವಾಗಿ 30 ರೂಪಾಯಿಗಳನ್ನು ಕೊಡಬೇಕು. ಹಾಗಾದರೆ ದೇವರಿಗೋಸ್ಕರವಾಗಿ ಒಬ್ಬ ವ್ಯಕ್ತಿ ದಶಮ ಭಾಗವನ್ನಾದರೂ ಇಲ್ಲ ಅರಿಕೆಗಳನ್ನು ಹೊರುವುದಾದರೆ ಇಲ್ಲ ತನ್ನ ಪ್ರಾಣಕ್ಕೆ ಈಡು ಕೊಡುವುದಾದರೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ತನ್ನ ಪ್ರಾಣಕ್ಕೆ ಅವನಿಗೆ ಈಡು ಕಟ್ಟಬೇಕಾದರೆ ಒಬ್ಬ ಪುರುಷನು 20 ವರ್ಷದಿಂದ 60 ವರ್ಷದವರಾಗಿದ್ದರೆ ಅವರು ಬಂದು 50 ರೂಪಾಯಿಗಳನ್ನು ಕೊಡುವಂಥವರಾಗಿರ್ಬೇಕು. ಎಷ್ಟು ವರ್ಷದಿಂದ? 20 ವರ್ಷದಿಂದ 60 ವರ್ಷದವರು 50 ರೂಪಾಯಿಯನ್ನು ಕೊಡಬೇಕು. ಯಾರು? ಗಂಡು ಮಕ್ಕಳು 50 ರೂಪಾಯಿಯನ್ನು ಕೊಡಬೇಕು. ಹೆಂಗಸರು ಬಂದು 20 ರೂಪಾಯಿ ಕೊಡಬೇಕು. 5 ವರ್ಷದಿಂದ 20 ವರ್ಷ ಲಾಸ್ಟು, ಆಯಿತಾ? ಪುರುಷರು ಬಂದು 20 ರೂಪಾಯಿಯನ್ನು ದೇವರಿಗಾಗಿ ಕೊಡಬೇಕು. ಅಂದರೆ ಯೂತ್ಸ್ ಮಕ್ಕಳು ಅಂತ, ಯೂತ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಯೌವನಸ್ಥ ಮಕ್ಕಳು 20 ವಯಸ್ಸು ಅಂದರೆ 5 ವರ್ಷದಿಂದ 20 ವರ್ಷದ ಒಳಗಿರುವಂಥವ್ರು. ಪುರುಷರಾದರೆ ಅವ್ರೇನು ಮಾಡಬೇಕು? 20 ರೂಪಾಯಿನ ಕೊಡಬೇಕು. ಮತ್ತು ಒಂದು ವೇಳೆ ಮಹಿಳೆಯರಾಗಿದ್ದರೆ ಅವರೆಷ್ಟು ಕೊಡಬೇಕು? 10 ರೂಪಾಯಿನ ಕೊಡಬೇಕು. 1 ತಿಂಗಳಿಂದ ಎಷ್ಟು ವರ್ಷ ಅಂತೆ? 5 ವರ್ಷದ ಮಗುವಿಗಾಗಿ ಈಡು ಕಟ್ಟಬೇಕಾದು. ಅವರ ಪ್ರಾಣಕ್ಕಾಗಿ ದಶಮ ಭಾಗವಾಗಿ ಆಗಿರ್ಬೋದು, ಅರಿಕೆ ಆಗಿರ್ಬೋದು, ಕಟ್ಟಬೇಕಂತಂದರೆ ಅವ್ರು ಎಷ್ಟು ಕಟ್ಟಬೇಕು ಅಂತಂದ್ರೆ, ಪುರುಷರಾದರೆ ಅಂದರೆ ಗಂಡು ಮಗು ಆಗಿದ್ದರೆ, ಗಂಡು ಮಕ್ಕಳಾದರೆ ಅವರಿಗೆ 5 ರೂಪಾಯಿ, ಹೆಣ್ಣು ಮಕ್ಕಳಾದರೆ ಅವ್ರಿಗೆ 3 ರೂಪಾಯಿಗಳನ್ನು ಕೊಡಬೇಕು. ಹಾಗಾದರೆ ದೇವರು ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲರಿಗೂ ಸಹ 1 ತಿಂಗಳು ಮಗು ಆದ್ರೂ ಅದಕ್ಕಾಗಿ ಈಡನ್ನು ಕಟ್ಟಬೇಕು ಎಂಬುದಾಗಿ ಆತನು ಬರೆಸಿಟ್ಟಿದ್ದಾನೆ. ಇದಾದ ನಂತರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ 8ನೇ ವಚನ, ಯಾವನಾದರೂ ಬಡವನಾಗಿ ನೇಮಕವಾದ ಹಣವನ್ನು ಕೊಡಲಾರದೆ ಹೋದರೆ ಅವನು ಅರಿಕೆ ಮಾಡಿ ಪ್ರತಿಷ್ಠಿಸಿದ ಮನುಷ್ಯನನ್ನು ಯಾಜಕನ ಮುಂದೆ ನಿಲ್ಲಿಸಬೇಕು. ಈಗ ದೇವರು ನೇಮಿಸಿದಂಥ ಹಣವನ್ನು ಒಬ್ಬ ಮನುಷ್ಯನು ಕಟ್ಟೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಕಟ್ಟಲಿಕ್ಕೆ ಆಗೋಲ್ಲ, ಯಾಕೆಂದರೆ ಅವನಲ್ಲಿ ಏನಿರುತ್ತೆ? ಬಡಸ್ತನ ಇರುತ್ತೆ, ಅವನಿಂದ ಕಟ್ಟಲಿಕ್ಕೆ ಆಗಲ್ಲ ಅನ್ನೋರಿಗೂ ಸಹ ಕರ್ತನ ಏನು ಮಾಡಿದ್ದಾನೆ? ಒಂದು ಮಾರ್ಗವನ್ನು ಏರ್ಪಡಿಸಿದ್ದಾನೆ. ಆಮೇಲೆ ಆಗ ಏರ್ಪಡಿಸುವಾಗ ಆತನು ಹೇಳ್ತಿದ್ದಾನೆ, ಒಂದು ವೇಳೆ ಅವನಿಂದ ಕೊಡದೆ ಹೋದರೆ ಯಾಜಕನ ಮುಂದೆ ನಿಲ್ಲಿಸಬೇಕು. ಯಾಜಕನ ಮುಂದೆ ನಿಲ್ಲಿಸುವಾಗ ಯಾಜಕನು ಅವನ ಅರಿಕೆಗೆ ತಕ್ಕ ಹಾಗೆ, ಅವನ ಒಂದು ಸ್ಥಿತಿಗತಿಗೆ ತಕ್ಕ ಹಾಗೆ ಅವನು ಎಷ್ಟು ಕೊಡಬೇಕಾಗಿದೆಯೋ ಅದನ್ನು ಯಾಜಕನೇ ನೇಮಿಸುವಾತನಾಗಿದ್ದಾನೆ. ಆಮೇಲೆ ಅಂದರೆ ಇದೆಲ್ಲ ನಮಗೆ ಯಾಕೆ ಹೇಳ್ತೀರಾ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಇದರ ಮೂಲಕವಾಗಿ ಕರ್ತನಾದ ದೇವರು ನಮ್ಮ ಸಂಗಡ ಮಾತನಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ವಿಷಯಗಳು ಸಹ ನಮಗೆ ಯೂಸ್ ಆಗುವಂಥದ್ದೇ ಸತ್ಯವೇದದಲ್ಲಿ ಕರ್ತನಾದ ದೇವರು ಬರೆಸಿಟ್ಟಿದ್ದಾನೆ. ಗತಿ ಇಲ್ಲದವನು, ಬಡವನು, ಅವರಿಂದ ಏನು ಕೊಡಲಿಕ್ಕೆ ದೇವರಿಗೆ ಆಗದೇ ಇರುವವನು ಇದ್ದಾನಲ್ಲ, ಅವನನ್ನು ಬಂದು ಯಾಜಕನ ಮುಂದೆ ನಿಲ್ಲಿಸಬೇಕು. ಹಾಗಾದರೆ ಯಾಜಕನ ಮುಂದೆ ಯಾಕೆ ಅವನನ್ನು ನಿಲ್ಲಿಸ್ತಿದ್ದಾರೆ ಅಂತಂದರೆ, ಅವನ ತಲೆ ತಗ್ಗಿಸಲ್ಪಡೋದಕ್ಕಲ್ಲ, ಸಹಾಯ ಮಾಡಲಿಕ್ಕೆ ಆಗದೇ ಇರುವವನಿಗೆ ಸಹಾಯ ಮಾಡಲಿಕ್ಕಾಗಿ ಮಹಾಯಾಜಕನು ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಮಗೂ ಸಹ ನಮ್ಮ ನಿರ್ಬಲಾವಸ್ಥೆಯನ್ನು ನೋಡಿ ನಮ್ಮಿಂದ ಆಗದೇ ಇರುವಂಥ ಕಾರ್ಯಗಳನ್ನು, ನಮ್ಮಿಂದ ಸಾಧ್ಯವಾಗದೇ ಇರುವನ್ನ ಸಾಧ್ಯಪಡಿಸಿ, ನಾವು ಬಲಹೀನರಾದಂಥ ನಮ್ಮನ್ನು ಬಲಪಡಿಸಿ ಕರ್ತನಾದ ದೇವರು ಎಲ್ಲ ಕಾರ್ಯಗಳನ್ನು ಸಾಧ್ಯಪಡಿಸಿ ನಮಗೋಸ್ಕರವಾಗಿ ವಿಜ್ಞಾಪಿಸುವಂಥ, ನಮಗೋಸ್ಕರವಾಗಿ ಆತನು ಕನಿಕರಿಸುವಂಥ, ನಮಗೋಸ್ಕರವಾಗಿ ಕೃಪೆ ತೋರಿಸುವಂಥ ಒಬ್ಬ ಮಹಾಯಾಜಕನಿದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಕೊಡುವಂಥವರಿದ್ದಾರೆ, ಕೊಡದೇ ಇದ್ದವರು ಇದ್ದಾರೆ. ಬಲವುಳ್ಳವರು ಸಹ ಇದ್ದಾರೆ, ಬಲಹೀನವರು ಸಹ ಇದ್ದಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಮಹಾಯಾಜಕನು ಇಲ್ಲದೆ ಹೋಗಿದ್ರೆ ಅಲ್ಲಿ ಏನು ನಡೀತಾ ಇತ್ತು? ನೀವು ಹೇಳ್ರಿ, ಏನು ನಡೀತಾ ಇತ್ತು? ಅಲ್ಲಿ ಏನಾಗ್ತಾಯಿತ್ತು? ಒಂದು ವೇಳೆ ಅವನಿಂದ ಕೊಡಲಿಕ್ಕೆ ಆಗಲ್ಲ, ಈಗ ಮಹಾಯಾಜಕನು ಅವನಿಗೆ ಕೃಪೆ ತೋರಿಸ್ದಲೇ ಹೋಗಿದ್ರೆ ಅವನ ಪ್ರಾಣ ಏನಾಗ್ತಿತ್ತು? ಹೋಗ್ಬಿಡ್ತಿತ್ತು ಹಳೆ ಒಡಂಬಡಿಕೆ ಪ್ರಕಾರ. ಆದರೆ ಆ ಪ್ರಾಣಕ್ಕೆ ಈಡು ಕೊಡಲಿಕ್ಕೋಸ್ಕರವಾಗಿ, ಆ ಕೃಪೆಯನ್ನು ತೋರಿಸ್ಲಿಕ್ಕಾಗಿ ಕರ್ತನಾದ ದೇವರಲ್ಲಿ ಒಬ್ಬ ಮಹಾಯಾಜಕನನ್ನು ನೇಮಿಸಿದ್ದ. ಆಮೇಲೆ ಇವತ್ತು
ನಮ್ಮ ಜೀವಿತದಲ್ಲಿ ಹಾಗೆ ನಾವು ಎಷ್ಟೇ ಬಲಹೀನತೆಯಲ್ಲಿ ಇದ್ದರೂ ಸಹ ನಮಗಾಗಿ ಸಹಾಯ ಮಾಡಲಿಕ್ಕೋಸ್ಕರವಾಗಿ ಒಬ್ಬ ಮಹಾಯಾಜಕನಾದಂಥ ಯೇಸುವನ್ನು ತಂದೆಯಾದ ದೇವರು ನೇಮಿಸಿದ್ದಾನೆ. ಆಮೇಲೆ ಆತನಿಗೆ ನಮ್ಮ ಬಲಹೀನತೆಗಳೆಲ್ಲ ಏನಾಗಿದೆ ಅಂತಂದರೆ ಆತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ಆಗ ಅದಕ್ಕೆ ಈ ವಾಕ್ಯದಲ್ಲಿ ಹೇಳುತ್ತೆ, ಬಲಹೀನನಾದವನು ಇರುವುದಾದರೆ ಅವನನ್ನು ಯಾಜಕನ ಮುಂದೆ ನಿಲ್ಲಿಸಿ ಎಂಬುದಾಗಿ. ಆಮೇಲೆ ಇವತ್ತು ನೀವು ಪ್ರಾರ್ಥನೆಯಲ್ಲಿ ಆಗಿರ್ಬೋದು, ಯಾವ ವಾಕ್ಯ ಓದುವುದರಲ್ಲಿ ಆಗಿರ್ಬೋದು, ನಿಮ್ಮ ಯಾವ ಕ್ಷೇತ್ರದಲ್ಲಿ ನೀವು ಬಲಹೀನರಾಗಿದ್ದೀರೋ, ಇಲ್ಲ ಒಂದು ವೇಳೆ ಹಣದಲ್ಲಿ ಬಲಹೀನವಾಗಿರ್ಬೋದು, ಇಲ್ಲ ಯಾವ ಕ್ಷೇತ್ರದಲ್ಲಿ ನೀವು ಬಲಹೀನರಾಗಿದ್ದೀರೋ ಆ ಕ್ಷೇತ್ರದಲ್ಲಿ ನಿಮ್ಮನ್ನು ಬಲಪಡಿಸುವಂಥ ಒಬ್ಬ ಮಹಾಯಾಜಕನು ನಿಮಗಾಗಿ ಇದ್ದಾನೆ. ಆಮೇಲೆ ಹಲ್ಲೆಲೂಯ. ಅದಕ್ಕಾಗಿ ಯೇಸು ಮಹಾಯಾಜಕನಾಗಿ ನಮ್ಮ ಸಂಗಡ ಆತನು ವಾಸ ಮಾಡ್ತಾ ಇದ್ದಾನೆ. ಆಮೇಲೆ ನನಗೊಬ್ಬ ಮಹಾಯಾಜಕನಿದ್ದಾನೆ. ನಾನು ಬಂದು ಬಲಹೀನನೆಂಬುದಾಗಿ ಜನರು ನೋಡ್ಬೋದು. ಈಗ ನನ್ನನ್ನು ನೋಡುವಾಗ ಬಲಹೀನರಾಗಿ ಜನರು ನೋಡ್ಬೋದು. ಆದರೆ ನನ್ನ ದೇವರು ನನ್ನನ್ನು ನೋಡುವಾಗ ನನ್ನನ್ನು ಹೇಗೆ ನೋಡ್ತಾರೆ ಅಂತಂದರೆ ಬಲಹೀನನಾಗಿ ನೋಡುವುದಿಲ್ಲ. ಯಾಕೆಂದರೆ ನನಗಾಗಿ ಆತನ ಕ್ರಯವನ್ನು ಸಲ್ಲಿಸಿದ್ದಾನೆ. ಆತನು ನನ್ನ ನಿರ್ಬಲಾವಸ್ಥೆಯನ್ನು ಆತನು ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡು ನಮ್ಮನ್ನು ಬಲವುಳ್ಳವರನ್ನಾಗಿ ಆತನು ಮಾಡಿದ್ದಾನೆ. ಆಮೇಲೆ ಕಲ್ವಾರಿ ಶಿಲುಬೆ ನಮ್ಮ ಬಲಹೀನತೆಗಳನ್ನು ಹೊತ್ತುಕೊಂಡಿದೆ, ಆತನ ಬಲವನ್ನು ನಮಗಾಗಿ ಅನುಗ್ರಹಿಸಿದೆ. ಇವತ್ತು ನಾವು ಬಲಹೀನರಲ್ಲ. ಆಮೇಲೆ ಯಾಜಕನ ಕೆಲಸ ಏನಂತಂದರೆ ಯಾರು ಬಲಹೀನರಾಗಿರ್ತಾರೋ ಅವರಿಗೆ ಕೃಪೆ ತೋರಿಸುವಂಥದ್ದು. ಆಮೇಲೆ ಪ್ರತಿ ವರ್ಷ ಆತನ ಕೃಪೆ ನಮಗೇನಾಗಿದೆ, ಹೊಸದಾಗಿ ಒದಗುತ್ತಲೇ ಇದೆ. ಆಮೇಲೆ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಬಲ ಉಳ್ಳವನಿಗಾದರೂ ಬಲ ಇಲ್ಲದವನಿಗಾದರೂ ಸಹಾಯ ಮಾಡಲಿಕ್ಕೆ ನಿನಗೆ ಸುಲಭವಾದದ್ದು. ಆಸನು ಪ್ರಾರ್ಥನೆ ಮಾಡುವಾಗ ಅವನು ಹೇಳ್ತಿದ್ದಾನೆ, ಸ್ವಾಮಿ, ನಾವು ಕೂಶ್ಯರಿಗೆ ವಿರುದ್ಧವಾಗಿ ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೇವೆ. ಯುದ್ಧಕ್ಕೆ ಹೋಗುವಾಗ ನಾವು ಬಲಹೀನರಾಗಿರ್ಬೋದು, ಇಲ್ಲ ಬಲವುಳ್ಳವರಾಗಿರ್ಬೋದು, ಇಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಿನ್ನಿಂದಲೇ ಸಾಧ್ಯ ಎಂಬುದಾಗಿ ಅವನು ಪ್ರಾರ್ಥಿಸ್ತಾ ಇದ್ದಾನೆ. ಆಮೇಲೆ